ಉದ್ಯೋಗ ನೇಮಕಾತಿ ಹೋರಾಟಕ್ಕೆ ಇಳಿದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 1 ವರ್ಷ ಯಾವುದೇ ರೀತಿಯ ಹೋರಾಟ ಮಾಡೋ ಹಾಗಿಲ್ಲ. ಖಡಕ್ ಸೂಚನೆ ಹೊರಬಿದ್ದಿದೆ. 1 ವರ್ಷ ಪ್ರತಿಭಟನೆ ಮಾಡದಂತೆ ಎಚ್ಚರಿಕೆಯ ನೋಟಿಸ್ ನೀಡಿದ್ದಾರೆ ಪೊಲೀಸರು. 1 ಲಕ್ಷ ಬಾಂಡ್ ಮೂಲಕ ಮುಚ್ಚಳಿಕೆಯ ಪತ್ರ ಬರೆದುಕೊಡಬೇಕು ಅಂತಲೂ ಕೂಡ ತಾಕೀತು ಮಾಡಲಾಗಿದೆ. ನೋಟಿಸ್ ಮೂಲಕ ಪ್ರತಿಭಟನಾಕಾರರಿಗೆ ಪೊಲೀಸರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಅನುಮತಿ ನಿರಾಕರಣೆಯ ಜೊತೆಗೆ ನೋಟಿಸ್ ಕೊಡಲಾಗಿದೆ. ಧಾರವಾಡದ 10ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳಿಗೆ ನೋಟಿಸ್ ಜಾರಿಯಾಗಿದೆ. 2.84 ಲಕ್ಷ ಖಾಲಿ ಹುದ್ದೆಗಳ ನೇಮಕಾತಿ ಆಗಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆಯನ್ನ ಮಾಡಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಿಶ್ಚಯವನ್ನು ಮಾಡಿದ್ವಿ. ಈ ಒಂದು ಹೋರಾಟಕ್ಕೆ ಪೊಲೀಸ್ ಇಲಾಖೆಗೆ ನಾವು ಪರ್ಮಿಷನ್ಸನ್ನು ನಾವು ಅಪ್ಲೈಯನ್ನು ಮಾಡಿದ್ವಿ. ಪೊಲೀಸ್ ಇಲಾಖೆ ಇವತ್ತು ನಮ್ಮ ಪರ್ಮಿಷನ್ಸನ್ನು ನಿರಾಕರಿಸಿದೆ. ಹಾಗೂ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಏನು 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿ ನಾಯಕರಿಗೆ, ಯಾರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ನಾಯಕರಿಗೆ ಇವತ್ತು ಪೊಲೀಸ್ ಇಲಾಖೆಯಿಂದ ಇವತ್ತು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಾಳೆ ಈ ಹೋರಾಟದಲ್ಲಿ ಭಾಗವಹಿಸಬಾರದು. ಇನ್ನೂ 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಹೋರಾಟದ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬಾರ್ದು ಅಂತೇಳಿ ಇವತ್ತು ಹುಬ್ಳಿ ಧಾರವಾಡದ ಪೊಲೀಸರು ಇವತ್ತು ನಮಗೆ ನೋಟಿಸನ್ನು ನೀಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತಹ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಯನಗರ ಕ್ರಾಸ್ನಲ್ಲಿ 2 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನೆ ಮಾಡಬಾರದು ಅಂತ ಪೊಲೀಸ್ ಇಲಾಖೆ ಈಗಾಗಲೇ ನೋಟಿಸ್ ನೀಡಿದೆ. ಆ ನೋಟಿಸ್ಗೂ ಕೂಡ ಬೆಲೆ ಕೊಡದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅವರನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಕ್ ಬಂದಿದ್ದೀವಿ. ಆದ್ರೆ ಸರ್ಕಾರ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮಗೆ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಕ್ ಬಂದಿದ್ದೀವಿ. ಆದ್ರೆ ಸರ್ಕಾರ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ. ಈ ಬಗ್ಗೆ ಮಾತಾಡೋಣ. ಅಕ್ಸಾ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಾಂತಕುಮಾರ್ ಅವರೇ, ಏನಿದು ಉದ್ಯೋಗ ನೇಮಕಾತಿ ಹೋರಾಟ ಮಾಡುವಂತವ್ರಿಗೆ ನೋಟಿಸ್ ಕೊಟ್ಟಿದೆ ಪೊಲೀಸ್ ಇಲಾಖೆ, ಏನ್ ಹೇಳ್ತೀರಿ? ಮೇಡಮ್, ಇದು ಸರ್ಕಾರ ಪೊಲೀಸ್ ಕಡೆಯಿಂದ ವಿದ್ಯಾರ್ಥಿಗಳ ಹೋರಾಟನ ಹತ್ತಿಕ್ಕಂತ ಕೆಲಸ ಮಾಡ್ತಿದೆ. ಬರೀ ಧಾರವಾಡನೇ ಅಲ್ಲ, ಕಲಬುರಗಿಯಲ್ಲಿ ನಾವು ಹೋರಾಟ ಮಾಡ್ಬೇಕಂತಂದ್ರೆ 10 ಲಕ್ಷ ಬಾಂಡ್ ಕೇಳಿದ್ರು. ನಾವು ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ತಿರುಗಿ ಮತ್ತೆ ಕೋರ್ಟ್ ಹೋಗಿ ಅವರು ಪರ್ಮಿಷನ್ಸ್ ಕೊಟ್ಟಿರ್ಲಿಲ್ಲ ಹೋರಾಟ ಮಾಡೋದಕ್ಕೆ ಕಲಬುರಗಿಯಲ್ಲಿ. ಮತ್ತೆ ಈ ಹಿಂದೆ ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಂತಂದ್ರು 2-3 ಬಾರಿ ಹೋರಾಟ ಪರ್ಮಿಷನ್ಸ್ ಕೊಟ್ಟಿಲ್ಲ. ಮತ್ತೆ ಕೋರ್ಟ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋದಕ್ಕೆ ಅವಕಾಶ ಅಂದ್ರೆ ಕನ್ಸಿಲೇಷನ್ ಬಂದ್ರು. ತಿರ್ಗಾ ಮತ್ತೆ ನಾವು ಕಲಬುರಗಿಯಲ್ಲೂ ಹೋರಾಟ ಮಾಡಿದ್ವಿ, ಅಲ್ಲೂ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ. ಕೋರ್ಟ್ ಮುಖಾಂತರ ಪರ್ಮಿಷನ್ ತಗೊಂಬಂದು ಹೋರಾಟ ಮಾಡಿದ್ವಿ. ಇಲ್ಲೂ ನಾವು ಧಾರವಾಡದಲ್ಲಿ ಮತ್ತೆ ಹೋರಾಟ ಮಾಡ್ಬೇಕು, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತಂದ್ರೆ ನಮಗೆ ಹೋರಾಟಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ. ನಾವು ರೀಸೆಂಟ್ಲಿ ಮತ್ತೆ ಕೋರ್ಟ್ ಹೋಗಿದ್ವಿ. ಕೋರ್ಟ್ ಅಲ್ಲಿ 100 ಜನಕ್ಕೆ ಅನಿರ್ದಿಷ್ಟಾವಧಿ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಧಾರವಾಡದಲ್ಲಿ ನಾವು ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇರೋದು. ಅವ್ರು ಹುಬ್ಳಿಯಲ್ಲಿರೋ ನೆಹರು ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪರ್ಮಿಷನ್ಸ್ ಇದ್ ಮಾಡಿದ್ರು. ನಾವ್ ಮತ್ತೆ ನಾಳೆ ಕೋರ್ಟ್ ಕೇಸ್ ಇದೆ ಮೇಡಮ್. ಅದು ನಾಳೆ ಮತ್ತೆ ನಾವು ಅದನ್ನ ನಿರ್ಧಾರ ಮಾಡ್ಕೊಂಡು ಏನ್ ಮಾಡ್ಬೇಕು ಏನಿಲ್ಲ ಅಂತ ನಾವು ಡಿಸೈಡ್ ಮಾಡ್ಬೇಕಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ಅಷ್ಟೇ ನಾವು ಏನ್ ಹೋರಾಟ ಮಾಡ್ತಿದ್ರಲ್ಲ ಸ್ಟೂಡೆಂಟ್ಸ್, ಈಗ ಅದು ಕೂಡ ಈಗ ಸರ್ಕಾರ ಹತ್ತಿಕ್ಕಂತ ಕೆಲಸ ಮಾಡಿದೆ. ಈಗ ಎಲ್ಲಿ ಮೊದಲೇ ನೋಟಿಸ್ ಕೊಡುವಂತದ್ದು, ಪ್ರಿವೆಂಟಿವ್ ಅರೆಸ್ಟ್ ಮಾಡುವಂತದ್ದು ಒಂದು 2 days ಬ್ಯಾಕ್ ಇಶ್ಯೂ ಮಾಡಿದ್ದಾರೆ ಮ್ಯಾಮ್. ನಿನ್ನೆ ಒಂದಷ್ಟು ಇಶ್ಯೂ ಮಾಡಿದ್ದಾರೆ, ಸ್ವಲ್ಪ ಜನಕ್ಕೆ ಮೊನ್ನೆ ಇಶ್ಯೂ ಮಾಡಿದ್ದಾರೆ. ಮಾಡಿ ಇವತ್ತು ಮೊದಲೇ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದು, ಇದೆಲ್ಲ ಸರ್ಕಾರದ ಧೋರಣೆ ನೋಡೋದು ಬದಲು ಇದೆಲ್ಲ ಮಾಡೋ ಬದಲು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ KPSC ಆಗಿರೋ ಒಂದು ಹಗರಣ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ PDO ಇರ್ಬೋದು, CTE, KS, AE, JE ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ ಮ್ಯಾಮ್. ಅದ್ರ ಬಗ್ಗೆ CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಬಾರಿ, ಈಗ ನಾವು ಶಿವಮೊಗ್ಗನೂ ಹೋರಾಟ ಮಾಡಿದ್ವಿ,
ಕೋಲಾರನು ಹೋರಾಟ ಮಾಡಿದೀವಿ. ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಹೋರಾಟ ಆಗ್ತಾ ಇದೆ ಮ್ಯಾಮ್. ಸರ್ಕಾರ ಇಷ್ಟು ವರ್ಸ್ಟ್ ಇದೆ ಅಂತ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಈಗ ಒಂದು ವರ್ಷ ಹೋರಾಟ ಮಾಡಬಾರ್ದು ಅಂತ ಏನೀಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸೊ ಆ ನೋಟಿಸ್ ಕ್ವಶನ್ ಮಾಡ್ಕೊಂಡು ನೀವೇನಾದ್ರು ಕೋರ್ಟ್ ಹೋಗ್ತೀರಾ? ಖಂಡಿತ ಮ್ಯಾಮ್. ಯಾವ್ದು ಅಷ್ಟೇ, ಈಗ ನಮ್ಮ ಮೇಲೆ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಲಾಸ್ಟ್ ಫೆಬ್ರವರಿ 24ನೇ ತಾರೀಕು ನನ್ ಮೇಲೆ 38 ಕೇಸ್ ಹಾಕಿದ್ದಾರೆ ಮ್ಯಾಮ್. 38 ಕೇಸ್ ಮ್ಯಾಮ್. ಹುಬ್ಳಿ ಧಾರವಾಡದಲ್ಲಿ ಇರೋಂತ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಒಂದು ಕೇಸ್ ಹಾಕೊಂಡಿದ್ದಾರೆ. ಹುಡುಗರು ಯಾರೋ ಕಮೆಂಟ್ ಮಾಡಿರೋ ಒಂದು ಇದಕ್ಕೆ ಎಲ್ಲಾ ಸ್ಟೇಷನ್ ಅಲ್ಲೂ ಇದು FIR ಮಾಡಿದ್ದಾರೆ. ಮತ್ತೆ ಒಂದೇ ಸ್ಟೇಷನ್ ಅಲ್ಲಿ ಸುಮಾರು 8 FIR ಆಗಿದೆ. ಇದನ್ನೆಲ್ಲ ಖಂಡಿಸಿ ಆಲ್ರೆಡಿ ನಾವು ಒಂದು 45 FIR ಲಾಸ್ಟ್ ಒಂದೇ ಸ್ಟೇಷನ್ ಇಲ್ಲದ ಒಂದು ವಾಷಿಂಗ್ ಎಲ್ಲ ಹಾಕಿದೀವಿ. ನಾಳೆ ಬರುತ್ತೆ ಅದನ್ನು ಕೂಡ. ಅದ್ರ ಜೊತೆಯಲ್ಲಿ ಸುಮಾರು ಇನ್ನ ಒಂದು 32 FIRs ಬರೀ ಕಮೆಂಟ್ ಮಾಡಿರೋದಕ್ಕೆ. ನಾವೇನು ಈಗ ಇಲ್ಲಿವರೆಗೂ ಯಾವ್ದು ನಾವು ವಿತೌಟ್ ಪರ್ಮಿಷನ್ಸ್ ಯಾವ ಹೋರಾಟನೂ ಮಾಡಿಲ್ಲ ಮೇಡಮ್ ಇಲ್ಲಿವರೆಗೂ. ಈ ಹೋರಾಟ ಸ್ಟೂಡೆಂಟ್ಸ್ ಅಷ್ಟೇ. ಸ್ಟೂಡೆಂಟ್ಸ್ ಎಲ್ಲ ವೆಲ್ ಎಜುಕೇಟೆಡ್ ಮ್ಯಾಮ್. ಅವ್ರೇನು ಪಬ್ಲಿಕ್ ಪ್ರಾಪರ್ಟಿ ತೊಂದರೆ ಆಗ್ಬೇಕು, ಪಬ್ಲಿಕ್ ಪ್ರಾಪರ್ಟಿಗೆ ಏನಾದ್ರು ಹಾನಿ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇಲ್ಲ. ಹೋರಾಟ ಮಾಡ್ತಾ ಇರೋದು ಜೀವನ ರೂಪಿಸ್ಕೊಳೋದಕ್ಕೆ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ತಾ ಇರೋದು. ಇಲ್ಲ ಡೈರೆಕ್ಟ್ ಜಾಬ್ ಕೊಡಿ, ಇಲ್ಲ ತಿಂಗಳ ಸ್ಯಾಲರಿ ಕೊಡಿ. ಕಾನೂನಿನ ಮೂಲಕನೇ ನಿಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತೀರಿ? ಖಂಡಿತ ಮ್ಯಾಮ್, ಕಾನೂನು ಮುಖಾಂತರ. ಥ್ಯಾಂಕ್ ಯು ಕಾಂತಕುಮಾರ್ ಅವರೇ. ಥ್ಯಾಂಕ್ ಯು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.